29,000 ಮತಗಳ ಮುನ್ನಡೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಸಮಸ್ಯೆಯ ಮುನ್ಸೂಚನೆ ಹಾಸನದಿಂದ ಕಾಣಿಸ್ತಾ ಇದೆ. ಹಾಸನದಲ್ಲಿ ಶ್ರೇಯಸ್ ಪಟೇಲ್ 29,900 ಅಂದ್ರೆ 30,000 ಹತ್ರ ಲೀಡಿಂಗ್ ಅಲ್ಲಿ ಇದ್ದಾರೆ ಶ್ರೇಯಸ್ ಪಟೇಲ್. ಸೊ ಇಲ್ಲಿ ಪ್ರಶ್ನೆ ಇರೋದು ಪ್ರಜ್ವಲ್ ರೇವಣ್ಣ ಅವರಿಗೆ ಇನ್ನು ಇದನ್ನ ಸರಿ ಮಾಡಿಕೊಂಡು ಹೋಗಬಹುದಾ ಅನ್ನುವಂತ ಒಂದು ಪ್ರಶ್ನೆ. ಬಿಕಾಸ್ ಸಕಲೇಶ್ಪುರ, ಬೇಲೂರು, ಹಾಸನ ಸಿಟಿ, ಕಡೂರು ಇದೆಲ್ಲವೂ ಕೂಡ ಬಿಜೆಪಿಯ ಒಂದಿಷ್ಟು ಓಟುಗಳಿದ್ದಾವೆ. ಅದು ಈ ಕಡೆ ಚಲಾವಣೆ ಆಗಿದ್ದರೆ ಪ್ರಜ್ವಲ್ ಸೇಫ್, ಇಲ್ಲ ಅಂತಾದ್ರೆ ಶ್ರೇಯಸ್ ಪಟೇಲ್ ಗೆಲ್ಲುವಂತ ಸಾಧ್ಯತೆ ಖಚಿತ ಇದೆ. ಅದೇ ನಂಬರ್ಸ್ ತೋರ್ತಾ ಇದೆ. 2019ರಲ್ಲಿ ರಾಹುಲ್ ರನ್ನ ಸೋಲಿಸಿದ್ದಂತಹ ಸ್ಮೃತಿ ಇರಾನಿಗೆ ಶಾಕ್. ಅಮೇಥಿಯಲ್ಲಿ 40,000 ಮತಗಳಿಂದ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಸ್ಮೃತಿ ಇರಾನಿ. ಕಾಂಗ್ರೆಸ್ ಅಭ್ಯರ್ಥಿ ಕಿಶೋರಿ ಲಾಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ ಗಾಂಧಿ ಕುಟುಂಬದ ಲೋಕಸಭಾ ಕ್ಷೇತ್ರ ಇದು. ಆದ್ರೆ ಈ ಬಾರಿ ಗಾಂಧಿ ಕುಟುಂಬಕ್ಕೆ ಪರಮಾಪ್ತರಾಗಿದ್ದಂತಹ, ಗಾಂಧಿ ಕುಟುಂಬದ ಯಾರೇ ಸಂಸದರಾದರೂ ಆ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ದಂತಹ ಕಿಶೋರಿ ಲಾಲ್ ಅವರನ್ನ ಅಖಾಡಕ್ಕಿಳಿಸಿತ್ತು. ರಾಹುಲ್ ಗಾಂಧಿ ಅವರು ಅಮೇಥಿಯನ್ನ ಬಿಟ್ಟು ರಾಯ್ಬರೇಲಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಸ್ಮೃತಿ ಇರಾನಿ ನಕ್ಕು ಬಿಡ್ತಾರೆ, ರಾಹುಲ್ ಗಾಂಧಿ ರಾಯ್ಬರೇಲಿಗೆ ಓಡ್ ಹೋದ್ರು ಅಂತ ಹೇಳಿ. ಬಟ್ ಅಮೇಥಿಯಲ್ಲಿ ಕಳೆದ ಬಾರಿ ರಾಹುಲ್ ಗಾಂಧಿ ಅವರನ್ನ ಸೋಲಿಸಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿದ್ದಂತಹ ಸ್ಮೃತಿ ಇರಾನಿ ಶಾಕ್ ಆಗುವಂತಹ ರಿಸಲ್ಟ್ ಬರ್ತಾ ಇದೆ. ಬರೋಬ್ಬರಿ 40,000 ಮತಗಳಿಂದ ಸ್ಮೃತಿ ಇರಾನಿ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ ಉತ್ತರ ಪ್ರದೇಶದ ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ. ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಅವರಿಗೆ ಭಾರಿ ಮುಖಭಂಗ ಆಗಿದೆ. 15,000 ಮತಗಳಿಗಷ್ಟೇ ಸೀಮಿತ ಆಗ್ತಾ ಇದ್ದಾರೆ ಈಶ್ವರಪ್ಪ. ಅಂದ್ರೆ ಡೆಪಾಸಿಟ್ ಲಾಸ್ನ ಮುನ್ಸೂಚನೆ ಕಾಣ್ತಾ ಇದೆ. ಠೇವಣಿಯೂ ಕೂಡ ಕಳಕೊಳ್ಳುವಂತ ಸಾಧ್ಯತೆ. 1,27,000 ಮತಗಳ ಮುನ್ನಡೆಯನ್ನ BY ರಾಘವೇಂದ್ರ ಪಡೆಯುವ ಮುಖಾಂತರ ಈಶ್ವರಪ್ಪ ಏನೋ ಮಾಡ್ತೀನಿ ಅಂತ ಹೊರಟು ಕಂಟೆಸ್ಟ್ ಮಾಡಿದ್ರು, ಏನೂ ಮಾಡೋದಕ್ಕಾಗ್ಲಿಲ್ಲ ಅನ್ನೋ ಸೂಚನೆ ಈಗ ಸಿಗ್ತಾ ಇದೆ. ಈಶ್ವರಪ್ಪ ಅವರು KJP ಕಟ್ಟಿದಂತ ಸಂದರ್ಭದಲ್ಲಿ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದ ಕಂಟೆಸ್ಟ್ ಮಾಡಿದಾಗ್ಲೂ ಕೂಡ 3ನೇ ಪ್ಲೇಸಿಗೆ ಹೋಗಿದ್ರು. ಸೊ ಬಿಜೆಪಿಯನ್ನ ಹೊರತಾದಂತ ಈಶ್ವರಪ್ಪ ಏನಲ್ಲ ಅಂತ ಶಿವಮೊಗ್ಗದ ಜನ ತೋರಿಸ್ತಾ ಇದ್ದಾರೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಆನಂದ ಸ್ವಾಮಿ ಗಡ್ಡದೇವರಮಠ ವಿರುದ್ಧ ಬಸವರಾಜ ಬೊಮ್ಮಾಯಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸತತ ಮುನ್ನಡೆಯಲ್ಲಿದ್ದಾರೆ. 27,860 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮುನ್ನಡೆಯ ಆ ಮೊತ್ತ ಹೆಚ್ಚಾಗ್ತಾ ಇದೆ, ಆ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅದನ್ನ ನಾವಿಲ್ಲಿ ಗಮನಿಸಬೇಕು. ಆರಂಭದಲ್ಲಿ ಹಾವು ಏಣಿಯ ಆಟ ಆಯಿತು, ಆದ್ರೆ ಈಗ ಗೆಲುವಿನ ಟ್ರ್ಯಾಕ್ಗೆ ಅಥವಾ ಗೆಲುವಿನತ್ತ ದಾಪುಗಾಲಿಡೋದಕ್ಕೆ ಸಿದ್ಧ ಆದ ಕಾಣಿಸ್ತಾ ಇದೆ ಬಸವರಾಜ ಬೊಮ್ಮಾಯಿ ಅವರು. ಆನಂದ್ ಸ್ವಾಮಿ ಗಡ್ಡದೇವರಮಠ ವಿರುದ್ಧ ಹೆಚ್ಚಿನ ಮತಗಳ ಅಂತರದಿಂದ 20,000ಕ್ಕೂ 29,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ 27,860 ಮತಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಸವರಾಜ ಬೊಮ್ಮಾಯಿ. ಎಸ್, ಇಲ್ಲಿ PC ಮೋಹನ್ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್ ದೊಡ್ಡ ಮಟ್ಟದ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ. 40,000 ಲೀಡು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ. PC ಮೋಹನ್ 40,000 ಮತಗಳ ಹಿನ್ನಡೆಯನ್ನ ಅನುಭವಿಸುವ ಮುಖಾಂತರ ಮನ್ಸೂರ್ ಅಲಿ ಖಾನ್ ಅವಕಾಶದ ಸಾಧ್ಯತೆ ತೆರೆದುಕೊಳ್ತಾ ಇದೆ. 102 ಕ್ಷೇತ್ರದಲ್ಲಿ NDA ಮತ್ತು ಇಂಡಿಯಾ ಮಧ್ಯೆ ಜಟಾಪಟಿ ಇದೆ. ಎಸ್, ಇದು 5ರಿಂದ 10,000 ಮತಗಳ ಅಂತರದಲ್ಲಿ 102 ಕ್ಷೇತ್ರದಲ್ಲಿ ಜಟಾಪಟಿ ನಡೀತಾ ಇದೆ. ಏನು ಬೇಕಾದರೂ ಆಗಬಹುದು. ಇದು ಈ ರಿಸಲ್ಟ್ 5ರಿಂದ 10,000 ಅಂತರದಲ್ಲಿ ನೇರ ಹಣಾಹಣಿ ನಡೀತಾ ಇದೆ 102 ಕ್ಷೇತ್ರಗಳಲ್ಲಿ. ಸೊ ಲಾಸ್ಟ್ ರೌಂಡ್ ತನಕನೂ ಹೋಗುತ್ತೆ ಇದು. ಸೊ ನಾವು ಮೊದಲೆಲ್ಲ 11 ಗಂಟೆ ಹೊತ್ತಿಗೆ ಶರ ಬರದಾಗ್ತಿತ್ತು, ಇಷ್ಟೇ ಬರುತ್ತೆ, ಇಷ್ಟೇ ರಿಸಲ್ಟ್. ಇವತ್ತು ಆಗ್ತಿಲ್ಲ ಪ್ರೆಡಿಕ್ಟ್ ಮಾಡೋದಕ್ಕೆ. ಆ ನಂಬರ್ಸ್ ನೋಡ್ತಾ ಇದ್ದೀರಿ. 102 ಕ್ಷೇತ್ರಗಳಲ್ಲಿ 5ರಿಂದ 10,000 ಅಂತರದಲ್ಲಿ ಜಟಾಪಟಿ ನಡೀತಾ ಇದೆ. ಅಂದ್ರೆ ಒಂದು ಸುತ್ತಲ್ಲಿ ಒಬ್ಬರು 5,000 ಲೀಡ್ ಇದ್ರೆ ಮತ್ತೊಬ್ಬರು ಮತ್ತೊಂದು ಸುತ್ತಲ್ಲಿ 2,000 ಲೀಡಿಗೆ ಬರ್ತಾರೆ. ಅಂದ್ರೆ ಒಂದು 7,000 ಹೆಚ್ಚುವರಿ ಓಟನ್ನು ಇನ್ನೊಬ್ಬ ತೆಗೆದುಕೊಂಡಿರ್ತಾನೆ. ಸೊ ಇಂಥ ಫಲಿತಾಂಶಗಳನ್ನು ನಾವು ಫೋಟೋ ಫಿನಿಶ್ ಅಂತ ಕರೆಯೋದು. ಸೊ ಅಂತ ಕ್ಷೇತ್ರಗಳ ಸಂಖ್ಯೆ 102.